ನಮಸ್ಕಾರ ವೀಕ್ಷಕರೇ, ನಾಳೆ ವಿಶೇಷವಾದ ದಿನ ಅಂದರೆ ಮಾರ್ಗಶಿರ ಅಮಾವಾಸ್ಯೆ ವ್ರತ ಪೂಜೆ ವಿಧಿ ಇದೆ. ನಾಳೆ ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ವ್ರತ ಯಾವುದಪ್ಪ ಅಂದರೆ ಲಕ್ಷ್ಮಿಯ ಪೂಜೆ ಮಾಡಬೇಕು. ಅಮಾವಾಸ್ಯೆ ದಿನ ಮಾರ್ಗಶಿರ ಲಕ್ಷ್ಮೀ ಪೂಜೆ ವಿಶೇಷ, ತುಂಬ ವಿಶೇಷವಾಗಿರುವಂಥದ್ದು. ನೋಡಿ, ನದಿಯಲ್ಲಿ ಸ್ನಾನ ಮಾಡಬೇಕು. ನೀವು ಕಲ್ಯಾಣಿಯಲ್ಲಿ ಇರೋರು ಕಲ್ಯಾಣಿ ಹತ್ರ ಇರೋರು ಕಲ್ಯಾಣಿ ಸ್ನಾನ ಮಾಡಬೇಕು. ವಿಶೇಷವಾಗಿ ನಾಳೆ ಗಂಗಾರಾಧನೆ, ಗಂಗಮ್ಮ ತಾಯಿ ಪೂಜೆ ಎಲ್ಲ ಮಾಡ್ಕೋಬೇಕು. ನಾಳೆ ಗುರುವಾರ ಬಂದಿರೋವಂಥದ್ದು ತುಂಬ ವಿಶೇಷತೆ. ನೋಡಿ, ಅಮಾವಾಸ್ಯೆ, ಮಾರ್ಗಶಿರ ಅಮಾವಾಸ್ಯೆ ಗುರುವಾರ ಬಂದಿರೋದು ತುಂಬ ವಿಶೇಷ. ಅದರಲ್ಲೂ 2024ನೇ ಅಮಾವಾಸ್ಯೆ, 4ರಲ್ಲಿ ಬಂದಿರೋಂಥ ಮಾರ್ಗಶಿರ ಅಮಾವಾಸ್ಯೆ. ಈ ದಿನ ನೀವು ಮನೆಯೆಲ್ಲ ಸ್ವಚ್ಛ ಮಾಡ್ಕೋಬೇಕು. ಗೋಮಾಯ ಎಲ್ಲ ಹಾಕ್ಕೊಂಡು ನೀವು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಮತ್ತು ಪೂಜೆಗೆ ಬೆಳಗ್ಗೆ ಬೇಗ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳ್ಬೇಕು. ಪೂಜೆ ಎಲ್ಲ ಮಾಡಿ ನೀವು ಮನೆಯಲ್ಲಿ ನದಿ ಸ್ನಾನ ಎಲ್ಲ ಮಾಡ್ಕೋಬೇಕು. ಮನೆಯಲ್ಲೆಲ್ಲ ನೀವು ನೀಟಾಗಿ ಕಳಶ ಸ್ಥಾಪನೆ ಮಾಡಿಕೊಂಡು ದೇವರಿಗೆ ಬೇಕಾದಂಥ ಪೂಜಾ ಸಾಮಗ್ರಿಗಳೆಲ್ಲ ಸಿದ್ಧಪಡಿಸ್ಕೋಬೇಕು. ವೀಳ್ಯದೆಲೆ, ಮಾವಿನ ಎಲೆ, ಗಂಗಾಜಲ ಇದೆಲ್ಲ ಸಿದ್ಧಪಡಿಸ್ಕೋಬೇಕು. ನೀವು ಶುದ್ಧೀಕರಿಸ್ಕೊಂಡು ಆ ದಿನ ನಾಳೆ ದಿನ ನೀವು ಸತ್ಯನಾರಾಯಣ ಕಥೆನ ನೀವು ಓದಬೇಕು, ಇಲ್ಲ ಕೇಳಬೇಕು. ಮತ್ತು ಶ್ರೀ ಕೃಷ್ಣನ ಪೂಜೆ ಕೂಡ ಮಾಡ್ಕೋಬೇಕು. ಮತ್ತು ಭಗವದ್ಗೀತೆನ ನೀವು 9ನೇ ಅಧ್ಯಾಯನ ಪಾರಾಯಣ ಮಾಡಬೇಕು. ಮತ್ತು ಮಾರ್ಗಶಿರ ಮಾಸದಲ್ಲಿ ಬರುವಂಥ ಈ ವಿಶೇಷ ಅಮಾವಾಸ್ಯೆ ದಿನ ನೀವು ಸ್ನಾನ, ಮನೆಯಲ್ಲಿ ಪೂಜಾ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ನೀವು ಹರಳಿ ಮರಕ್ಕೆ ಹೋಗಿ ನೀವು ಹಾಲು ಮತ್ತು ನೀರನ್ನು ಅರ್ಪಿಸಬೇಕು. ನಾಳೆ ವಿಶೇಷವಾಗಿ ನಿಮಗೆ ಫಲಪ್ರಾಪ್ತಿ ಆಗುತ್ತೆ. ನೀವೇನು ಅಂದ್ಕೊತೀರೋ ಆ ಫಲಪ್ರಾಪ್ತಿ ಆಗುತ್ತೆ. ಅಂದರೆ ನೀವೇನು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತೀರಾ, ಹರಳಿ ಮರಕ್ಕೆ ನೀರು ಮತ್ತು ಹಾಲನ್ನು ಎರಿಬೇಕು. ಮತ್ತು ನೀವು ಹರಳಿ ಮರದ ಹತ್ರ ನಾಗಸ್ಥಾಪನೆ ಇರುತ್ತೆ. ಆ ನಾಗಸ್ಥಾಪನೆಗೆ ನೀವು ಹಾಲೆರಿಬೇಕು. ಹರಳಿ ಮರ ಇರುತ್ತೆ, ಬೇವಿನ ಮರ. ಯಾರ್ಯಾರು ಮದುವೆ ಆಗಿಲ್ಲ ಮತ್ತು ಮಕ್ಕಳಾಗಿಲ್ಲ, ಅವರಿಗೆ ಯಾರಿಗೆ ಅಭಿವೃದ್ಧಿ ಇಲ್ಲ, ಮತ್ತು ಮುಂದೆ ನಿಮ್ಮ ಪೀಳಿಗೆಗೆ ಒಳ್ಳೆಯದಾಗಬೇಕು, ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕು, ನನ್ನ ಗಂಡನಿಗೆ ಒಳ್ಳೆಯದಾಗಬೇಕು ಅಂತ ನೀವು ಬಯಸೋರೆಲ್ಲ ಏನು ಮಾಡಬೇಕು, ನಾಳೆ ವಿಶೇಷವಾಗಿ ಅಮಾವಾಸ್ಯೆ ದಿನ ನೀವು ನಾಳೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಹರಳಿ ಕಟ್ಟೆಗೆ ಪೂಜೆ ಮಾಡೋದ್ರಿಂದ ನಿಮಗೆ ಫಲಪ್ರಾಪ್ತಿ ಉಂಟಾಗತ್ತೆ. ಇದು ತುಂಬ ವಿಶೇಷವಾಗಿರುವಂಥದ್ದು. ನಿಮಗೆ ಒಳ್ಳೆ ಭವಿಷ್ಯ ಸಿಗತ್ತೆ. ನಿಮ್ಮ ಮಕ್ಕಳಿಗೆ, ನಿಮಗೆ ಯಾರ್ಯಾರ ಮಕ್ಕಳು ಚೆನ್ನಾಗಿ ಓದಲ್ಲ ಅಂಥವರು. ಮತ್ತು ಪೂರ್ವಾಷಾಢ ನಕ್ಷತ್ರ ಇದೆ, ಅಮಾವಾಸ್ಯೆ ಇರೋದ್ರಿಂದ ನೀವು ವಿಶೇಷವಾಗಿ ಪೂಜೆ ಮಾಡಿಕೊಂಡು ನೀವು ಹರಳಿ ಮರಕ್ಕೆ ನೈವೇದ್ಯ ಆಗಿ ನೀವು ಕಡಲೆ ಬೀಜ, ಎಳ್ಳು, ಸಕ್ಕರೆ, ಬೆಲ್ಲ ಈ ಥರ ಎಲ್ಲ ನೀವು ನೈವೇದ್ಯ ಮಾಡ್ಬೋದು. ಮತ್ತು ವಿಶೇಷವಾಗಿ ನೀವು ನಾಳೆ ಗಣಪತಿಯನ್ನು ಪೂಜೆ ಮಾಡ್ಕೋಬೇಕು. ಗಣಪತಿ ಅಭಿವೃದ್ಧಿಕಾರಕ ಮತ್ತು ಸಿದ್ಧಿಕಾರಕ, ವೃದ್ಧಿಕಾರಕ. ಅದರಿಂದ ಏನು ಮಾಡಬೇಕು, ನೀವು ಗಣಪತಿಗೆ ನಾಳೆ ಎಕ್ಕದ ಹೂವು, ವಿಶೇಷವಾಗಿ ನೀವು ಎಕ್ಕದ ಹೂವನ್ನು ಅರ್ಪಣೆ ಮಾಡಬೇಕು ಗಣಪನಿಗೆ. ಮತ್ತು ನಾಳೆ ಯಾರ್ಯಾರಿಗೆ ಗುರುಬಲ ಇರೋದಿಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ ಗುರು ಆರಾಧನೆ ಮಾಡಬೇಕು. ನಾಳೆ ಗುರು ಆರಾಧನೆ ಮಾಡೋದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕತೆ ಕೇಳಬೇಕು, ಕತೆ ಹೇಳ್ಕೊಳ್ಬೇಕು, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು. ಮತ್ತು ನಾಳೆ ಗುರುವಾರ ಆಗಿರೋದ್ರಿಂದ ನೀವು ವಿಶೇಷವಾಗಿ ನಿಮ್ಮ ಮನೆ ದೇವ್ರ ಮನೆಗೆ, ನಿಮ್ಮ ಮನೆ ದೇವರಿಗೆ ಕಡಲೆಕಾಳಲ್ಲಿ ನೀವು ಏನಾದರೂ ನೈವೇದ್ಯ ಮಾಡಿ, ಸಿಹಿಯಾಗಿರ್ಬೋದು, ಕಾಳುಸ್ಲಿ ಆಗಿರ್ಬೋದು, ಇಂಥದ್ದು ನೈವೇದ್ಯ ಮಾಡಿ ಅರ್ಪಿಸಿ ನಾಳೆ. ಮತ್ತು ಇಲ್ಲ ಅಂದರೆ ಕಡಲೆ ಬೆಲ್ಲ ಇಟ್ಟರು ನಿಮಗೆ ವಿಶೇಷವಾಗಿ ಒಳ್ಳೆಯದಾಗತ್ತೆ. ಮತ್ತು ನಾಳೆ ನೀವು ಏನು ಮಾಡಬೇಕು ಅಂದರೆ ಹಾಲಿನ ಅಭಿಷೇಕ, ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಬೇಕು. ಹಾಲಿನ ಅಭಿಷೇಕ ಮಾಡೋದ್ರಿಂದ ನಿಮಗೆ ಹಾಲು ಹಾಗೂ ಜೇನುತುಪ್ಪ, ಮೊಸರು, ಸಕ್ಕರೆ ಇಷ್ಟನ್ನು ಹಾಕಿ ನೀವು ಅಭಿಷೇಕ ಮಾಡೋದ್ರಿಂದ ಮಂಗಳನ ಪ್ರಾಪ್ತಿ, ಗುರು ಪ್ರಾಪ್ತಿ ಆಗುತ್ತೆ, ಚಂದ್ರದೇವನ ಪ್ರಾಪ್ತಿ ಆಗುತ್ತೆ. ಇವರೆಲ್ಲರ ಆಶೀರ್ವಾದ ಸಿಗುತ್ತೆ ನಿಮಗೆ. ಸಾಕ್ಷಾತ್ ಗುರುವಿನ ಆಶೀರ್ವಾದ ಸಿಗುತ್ತೆ ನಾಳೆ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ. ಪ್ರಭು ಶ್ರೀ ಶಿವನೇ ಗುರುದೇವ. ಆದ್ದರಿಂದ ನೀವು ಗುರುವಿನ ಆರಾಧನೆ ಮಾಡಿ, ನೀವು ಗುರುಗಳ ಆರಾಧನೆ ಮಾಡಿ, ನೀವು ಶಿವಲಿಂಗ ಅಭಿಷೇಕ ಮಾಡ್ಕೊಳ್ಳಿ, ಹಾಲಿನ ಅಭಿಷೇಕ ಮಾಡಿ, ಮತ್ತು ಗಣಪತಿಗೆ ಎಕ್ಕದ ಹೂವಿನಿಂದ ಪೂಜೆ ಮಾಡಿ.
ಶಿವನಿಗೆ ಬಿಲ್ವಪತ್ರೆಯಿಂದ ಪೂಜೆ ಮಾಡಿ ನೈವೇದ್ಯ ಶಿವನಿಗೆ ಹಾಲನ್ನೇ ಇಡಬೇಕು ನೀವು. ಹಾಲು ಮತ್ತು ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಜೇನುತುಪ್ಪ ಹಾಕ್ಬಿಟ್ಟು ಶಿವನಿಗೆ ಇಟ್ಬಿಟ್ಟು ಶಿವನ ಆಶೀರ್ವಾದ ಪಡ್ಕೊಳ್ಳಿ. ನಾಳೆ ವಿಶೇಷವಾಗಿ ಅಮಾವಾಸ್ಯೆ ಇರೋದರಿಂದ ದೇವಸ್ಥಾನಕ್ಕೆ ನೀವು ಹೋಗಿ ಶಿವನಿಗೆ ಅಭಿಷೇಕನೂ ಕೊಡ್ಬೋದು, ನೀವು ಅಭಿಷೇಕ ಮಾಡಿಸ್ಬೋದು. ಶಿವನ ದರ್ಶನ ಮಾಡೋದ್ರಿಂದ ನಾಳೆ ನಿಮಗೆ ಎಲ್ಲ ತೊಂದರೆಗಳಿಂದ ನಿವಾರಣೆ ಆಗುತ್ತೆ. ನಿಮಗೆ ಎಲ್ಲ ತೊಂದರೆಗಳಿಂದ ಮುಕ್ತಿ ಆಗ್ತೀರಾ. ಅಮಾವಾಸ್ಯೆ ದಿನ ಹೊಸ ಅಂದರೆ 2024 ಅದರಿಂದ ನಿಮಗೆ ಮತ್ತೆ ನೋಡಿ ನಾಳೆ ಮತ್ತೆ ನೀವು ಹರಳಿಕಟ್ಟೆ ಹತ್ರ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸಿದ ನಂತರ ನಾಳೆ ಒಂದು 3 ಮುತ್ತೈದೆಯರಿಗೆ ನೀವು ಇಲ್ಲ ಒಂದು 5 ಜನ ಮುತ್ತೈದೆಯರು, ನೀವು ಶಕ್ತಿ ಇರೋರಾದರೆ ಒಂದು 9 ಜನ ಮುತ್ತೈದೆಯರಿಗೆ ನಾಳೆ ತಾಂಬೂಲ ಕೊಡಿ, ಕುಂಕುಮ ಕೊಡಿ. ಕುಂಕುಮ ಕೊಟ್ಟು ತಾಂಬೂಲ ಕೊಡಿ ಅವರಿಗೆ. ನೀವು ಅವರ ಆಶೀರ್ವಾದನ ಪಡ್ಕೊಳ್ಳಿ. ನಾಳೆ ಅಮಾವಾಸ್ಯೆ ಆಗಿದ್ದರಿಂದ ಮಾರ್ಗಶಿರ ಮಾಸ ಆಗಿರೋದ್ರಿಂದ ನಿಮಗೆ ಅವರ ಆಶೀರ್ವಾದ ತೊಗೊಂಡ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಅವರ ಕೈಯಿಂದ ನೀವು ಕೂಡ ಹಣೆಗೆ ಕುಂಕುಮ ಹಚ್ಚಿಸ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ.